ಎಲ್ಲಿ ಎಲ್ಲಿತ್ತು? ಅಲ್ಲ ನಮ್ಮ ಅಪ್ಪಂದ್ರಲ್ಲಿ ಸುಮ್ಮನೆ ತಿನ್ನೋದ್ಕ ಹೇಳೋದಕ್ಕೆ ಅವಳು ತಿನ್ಕೊ ಬಂದ್ಲೇ ಕಡಿ ಚುಚ್ತಾ ಇದೀಯಾ? ಕಾಫಿ ಎಂತದಿಲ್ಲ ಇಡೋಗ್ಲ ಕಾಫಿ ಇದು ಇಂಥದ ಹೊಸ್ರು ಗಟ್ಟಿ ನಂಗಾಯ್ತು ಜಾಸ್ತಿ ಅವಳಿಗೆ ಕರಿ ಮಾಡಗಿ ಕರಿ ಮಾಡು ಹೆಂಗ್ ಸಾಕಿನಿ ಭೀಮ ಸಾಕಿ 8 kg ಭೀಮ ಬಡ್ಕಣಕ್ಕೆ ಪೇಜ್ ಕೊಡ್ಬೇಕಾನೆ ತಲೆನೋವು ವರ್ಷ ಯಾವ ಬಂದೆ ಯಾವ ಬಂದ ಎಣ್ಣೆ ಬಂದ ಏನು ಹೊಸ ಬ್ಲೌಸ್ ಹಾಕೊಂಡಿದ್ಯಾ ಯಾವ ಥರ ನಿಲ್ಸಿದಾಕೆ ಬದ್ದಳೆ ಅದೇನ್ಕು ಬರಕಲೆ ಬಿಡತ್ತೆ ಫ್ರೆಂಡ್ ಫೋನ್ ಮಾಡಲ್ವಾ? ಮಾಡ್ತಾಳೆ ಯಾವಾಗಾರ ಒಂದೊಂದು ದಿವಸ ಯಾರತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಹಬ್ಬ ಆಯಿತು, ದೊಡ್ಡಮ್ಮ ಚಿಕ್ಕಮ್ಮನ ಹಬ್ಬ. ಸೊ ಇವತ್ತು ಮಟನ್ ಮಾಡ್ತಾಯಿದ್ದೀವಿ. ಈ ಸಲ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಮಟನ್ನ. ಒಂದು 5 kg ಮಟನ್ನು, ಒಂದು 4 kg ಚಿಕನ್ ಮಾಡ್ತಾಯಿದ್ದೀವಿ. ಹೋದ ವರ್ಷ ಒಂದು 15 kg ಮಟನ್ವರೆಗೂ ಮಾಡಿದ್ವಿ. ಈ ವರ್ಷ ಯಾರೂ ಜಾಸ್ತಿ ನೆಂಟ್ರಿಗೆ ಹೇಳ್ತಾ ಇಲ್ಲ, ಸಿಂಪಲ್ಲಾಗಿ ನಮ್ಮ ಅತ್ತೆಯವ್ರಿಗೆ ಹೇಳಿದ್ದೋ ಮತ್ತು ನಮ್ಮ ಆಂಟಿ ನಾವು ಇಷ್ಟೇ ಜನ. ಸೊ ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆನ್ನೆ ಏನಾಯಿತು ಅಂತಂದರೆ, ನೆನ್ನೆ ನೈಟು ದೊಡ್ಡಮ್ಮ ನಮ್ಮ ಮನೇಲೆ ಮಲ್ಕೊಂಡಿದ್ರು. ನೈಟು ವಾಶ್ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎದ್ದಿದ್ದಾರೆ. ಕತ್ಲೆ ಮನೇಲಿ ಹೋಗಿ ಗುದ್ಕೊಂಡು ಅವ್ರಿಗೆ ಹಣೆ ಕುಪ್ಪ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ನಾನು ಹಾಸ್ಪಿಟಲಿಗೆ ಅವ್ರಿಗೆ ಕರ್ಕೊಂಡೋಗಿ ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರು ಮತ್ತು ಮುದ್ದೆ ಇಲ್ಲೇ ಮಾಡ್ತಾಯಿದ್ದೀನಿ. ಅಲ್ಲಿ ಕಾಳು, ರೈಸು ಮತ್ತು ಚಿಕನ್ ಫ್ರೈ ಎಲ್ಲ ಒಳಗಡೆ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ. ಒಲೆಯಲ್ಲಿ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಬಟ್ ನಮ್ಮ ಮನೇಲಿ ಒಲೆ ಇಲ್ಲ. ಒಲೆ ಏನು ಅಂತಂದರೆ, ಒಂದು ಸಲ ಒಲೆ ಕಚ್ಕೊಂಡ್ರೆ ಅಡುಗೆ ಮಾಡೋದು ತುಂಬಾ ಈಸಿ, ಬೇಗನೆ ಆಗೋಗ್ಬಿಡುತ್ತೆ ಗ್ಯಾಸ್ಗಿಂತ. ಬಟ್ ಕಚ್ಚೋವರೆಗೂ ಹೆಂಗಪ್ಪ ಮಾಡೋದು, ಒಲೆಯಲ್ಲಿ ಸೌದೆ ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸೌದೆ ಓದಂಗೆ ಹಾಕೋತಾ ಇರಬೇಕು. ಗ್ಯಾಸ್ ಮೇಲಾದರೆ ಸೊ ಆರಾಮಾಗಿ ಮಾಡ್ಬೋದು ಅಂತ ಅನ್ಕೋಬೋದು. ಒಲೆಯಲ್ಲಿ ಮಾಡೋದು ಇನ್ನೂ ತುಂಬ ಈಸಿ, ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಅತ್ತೆ ಅಂದರೆ ನಾವೆಲ್ಲ ಒಟ್ಟಿಗಿದ್ದಾಗ ನನ್ನ ಮದುವೆ ಆದಷ್ಟರಲ್ಲೆಲ್ಲ ಜಾಸ್ತಿ ಒಲೆಯಲ್ಲೇ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ನಮ್ಮ ಮನೇಲಿ ಒಲೆ ಮಾಡಿಸಿಲ್ಲ ಅಷ್ಟೇ. ಇವಾಗ ಹೊಸ್ದಾಗಿ ಒಂದೊಂದು ಸಲ ಹೊಸ್ದಾಗಿ ಅಂತೀನಿ ಸಾರಿ ಇವಾಗ ಒಂದೊಂದು ಸಲ ಮಾಡೋಕ್ಕೊಂಥರ ಖುಷಿ ಆಗುತ್ತೆ ಒಲೆಯಲ್ಲಿ. ಸೊ ನನಗಂತೂ ತುಂಬ ಇಷ್ಟ. ನಾನು ಈ ಥರ ಅಮ್ಮನ ಊರಿಗೆ ಬಂದಾಗ ಹೋದ ವರ್ಷ ನೋಡಿರ್ಬೋದು ಹಬ್ಬದ ವ್ಲಾಗಲ್ಲಿ. ಸೊ ಹೋದ ವರ್ಷ ನಾನು ಒಲೆ ಮೇಲೆ ಮಾಡಿದ್ದು 15 kg ಮಟನ್ ಸಾಂಬಾರನ್ನ. ಸೊ ನನಗಂತೂ ಒಲೆಯಲ್ಲಿ ಮಾಡೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಕೊತ್ತಂಬರಿ ಸಾಂಬಾರ್ ಸೊಪ್ಪು, ಮೆಂತ್ಯ ಸೊಪ್ಪು ಕುಯ್ಯಿ. ಮೆಂತ್ಯ ಸೊಪ್ಪು ನೀವೇನಂದ್ರೆ ಸಾಂಬಾರ್ ಸೊಪ್ಪು ಕುಯ್ಯಿ. ಇದು ಅಲ್ಲಿ ಕೂಡ ನನಗೆ ಸಂಜು ಅಂತ ಇದು ಮಮ್ಮಿ ಸಂಜಕ ಇಲ್ಲೋಡು ಹಂಗೆ ತಿನ್ನೋದಾಗದ ನಲ್ಮುಳೆಯ ಹಂಗೆ ಚಿಮ್ಕೆ ತೆಗಿ. ಸಣ್ಣ ಕುದಕ್ಕೆ ಬೇಕು. ತಳೆ ಸಹಿತ ತೊಳ್ಕೊಬೇಕು. ಸೌತಿ ಎಲ್ಗೊತ್ತೈತವ ಅವನು ಕಳ್ಳ ಹುಚ್ಚು ನನ್ನ ಮಗ ಅವನು ಬರ್ತಾನೆ. ಸುಮ್ಮ ಕುತ್ಕೊಳ್ಳೋಕೆ ಏನು ಸಾಧ್ಯ? ಸುಮ್ಮ ಕುತ್ಕೊಳ್ಳೋಕೆ
ಚೆನ್ನಾಯ್ತಾ? ನಾನು ಹಾಕೊಂಡಲ್ಲೇ ಬರ್ತಾಳೆ ತಿನ್ನಕ್ಕೆ. ಈ ತರ ತಿಂದು ತಿಂದು ಯಾರಿಗೂ ಕೊಡ್ದಂಗೆ ಅವಳು ಹೊಟ್ಟೆ ಎರಡು ದಪ್ಪ ಬಂದಿರೋದು. ನನ್ನ ಹೊಟ್ಟೆ ಬಗ್ಗೆ ಮಾತಾಡಬೇಡ ನೀನು. ನಾನು ಕೊಟ್ಟಿಗೆ ತಿಂತಾರ ನೀನು ಆಯ್ಕಂತ ತಿನ್ನಾಗಿ ಬೇರೆ ನಾನು ಎಲ್ಲ ತಿನ್ನಲ್ಲ. ಒಂದ್ ಪೀಸ್ ಹಾಕಿ ನಾನು ಎಷ್ಟು ಬಿಡಿ ಗಾರ್ ಬಂದು ತಿಂತವ್ರೆ ಅಂತ ಅಂತಾರೆ. ಹುಡುಗ ನಿಂಬೆ ತಿನ್ನಕ್ಕೆ ಏನು ಹಂಗೆ ಅದು ಎಲ್ಲಾದ್ರೂ ಮಟನ್ ಸಿಗಲ್ಲ ಉಣ್ಣಕ್ಕಲ್ಲ, ಬರೀ ನಿಂಬೆಹಣ್ಣು ಅದೇ ತಿನ್ಬರೋದು. ಅದು ಮಟನ್ ತಿನ್ಬಾರ್ದು ಎಲ್ಲಾದ್ರೂ. ಚಂದದ ನಿಮ್ಮ ಅಕ್ಕ ಎಲ್ಲ ಸಾಕಾಗದ. ನಿಮ್ಮ ಅಕ್ಕ ನೋಡಿದ್ರೆ ನೀವು ಒಯ್ದರೆ ಅಂಗಡಿಗೆ ಮಾತು ಕೊಡೋಲ್ಲ ನೋಡಿದ್ವಾ? ಈ ಮಕ್ಕಳು ದೇವ್ರ ಮಾಡಾಳು ಹಿಂಗಾಗಿ ನಾನು ಸಾಯಂಗಾಗಿ ನೀವು ತಕ್ಕೊಂಡು ಕೂತ್ಕೊ. ತೆಗಿ 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 ಸಾಯ್ತೀನಿ ಆಗಲೇ ಅಂತಾರೆ ಯಾವಾಗಲೂ. ನಮ್ಮ ಅತ್ತೆ ಮತ್ತೆ ನಮ್ಮ ತಾತ ಬಂದವ್ರಿ. ನಮ್ಮ ಅಮ್ಮ ಮತ್ತೆ ನಮ್ಮ ತಾತ. ನಮ್ಮ ಅತ್ತೆ ಅಂತ ಒಂದ್ಸರಿ ನಮ್ಮ ಅಮ್ಮ ಅಂತ ಒಂದ್ಸರಿ. ಅತ್ತೆ ಆಗ್ಬೇಕು, ಕರೆಯೋದೇನು ಅಮ್ಮ. ನಮ್ಮ ಅತ್ತೆ ಅನ್ನು ನಿಂಗೆ ಅಮ್ಮ ಅನ್ಬೇಕು, ಅತ್ತೆ ಅನ್ಬೇಕು. ಅವಾಗ್ಲಿಂದ ಅಮ್ಮ ಅಮ್ಮ ಅಂತದೆ, ಅದಕ್ಕೆ ಅಮ್ಮ ಅಂತಿದ್ದ ಮತ್ತೆ ಅದನ್ನೇ ಇವತ್ ಸಲ ಹೇಳಿದೀನಿ ಅವ್ರಿಗೆ ವ್ಯೂವರ್ಸ್ಗೆ. ಅತ್ತೆ ಆಗ್ಬೇಕು, ಅಮ್ಮ ಅಂತೀನಿ. ಅವಾಗ ನಮ್ಮ ಮಾವನ್ನ ತಾತ ಅಂತೀನಿ ಅಂತಾನೆ ಅಂದಿರೋದು. ನಮ್ಮ ಅಮ್ಮ ಸಾಕಿದ್ದು ಅವಾಗ್ಲಿಂದ ಅಮ್ಮ ಅಮ್ಮ ಅಂತ ಇದ್ದೀನಿ. ಅದಕ್ಕೆ ಅತ್ತೆ ಅಂತ ಈಗ ಅಂತ ಅಂದ್ರೆ ಅದೇ ಲೆಕ್ಕಾಚಾರ. ನನ್ನ ಅಮ್ಮ ಅನಿಸ್ಬಿಟ್ಟ ಅತ್ತೆ ಅನಿಸ್ಬಿಟ್ಟ ಅದು ಮಮ್ಮಿ ಅನಿಸ್ಬಿಟ್ಟಲ್ಲ. ನನ್ನ ಮಮ್ಮಿ ಅನಿಸ್ಬಾರ್ದು, ನಾನು ಅನ್ಸಕಲ್ಲ ಅಂತಾಳೆ ಯಾವಾಗ್ಲೂ. ನಾನು ಅಮ್ಮ ಅನ್ಸ್ಬೇಕಾಯ್ತು. ನನ್ನ ಅಮ್ಮ ಅವ ಮಮ್ಮಿ ಮಮ್ಮಿ ನಮ್ಮ ಅಮ್ಮ ಅನ್ನಳ, ಅದಕ್ಕೆ ಮಮ್ಮಿ ಮಮ್ಮಿ ಅನ್ನೋ ಒಂದು. ಅದ್ ಮಮ್ಮಿ ಅವಳಾತು ಅಮ್ಮ ನಾನಾತು. ಪಿನ್ನ ಸರಿಯಾಗಿ ಹಾಕಿಲ್ಲ. ಬರಲ್ಲ ಹೆಸದಚ್ಚಿ ಒಂದ್ ನಿಮಿಷ ಇವ್ಳಿಗೆ ಅದ ಹೇಳವ ಅಮ್ಮ ಅಮ್ಮ ನೀನ್ ಅತ್ತಂಗ್ ನೋಡ್ತಾ ಇದೀಯ. ಅಮ್ಮ ಅಮ್ಮ ಅಡುಗೆ ಎಲ್ಲ ಮಾಡಿದಾಯಿತು. ಅತ್ತೆ ಮಾವ ಎಲ್ಲ ಊಟ ಮಾಡ್ಕೊಂಡು ಹೋದರು. ನಾನು ನಮ್ಮೂರಿಗೆ ಹೋಗಿದ್ದೆ. ನಮ್ಮೂರಿಂದ ಇವಾಗ ಬಂದೆ. ಇವಾಗ ಇವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ನಮ್ಮ ಮಾವೆಲ್ಲ ಹೋಗಿದ್ರು ಊಟ ಮಾಡಿಕೊಂಡು. ನಾನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನೀವು ಊಟ ಮಾಡಿ ಅಂತ ಅಂದ್ಬಿಟ್ಟು ಅರ್ಜೆಂಟು ಒಂದು ಪ್ರಮೋಷನ್ಸ್ದು ವಿಡಿಯೋ ಅಪ್ಲೋಡಿಂಗ್ ಇತ್ತು, ಸ್ವಲ್ಪ ಎಡಿಟಿಂಗ್ ಇತ್ತು, ಅದು ಇವತ್ತು ಹಾಕ್ಲೇಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಹೋಗಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಇವ್ರಿಗೆ ಊಟ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇವರಾದ್ಮೇಲೆ ನಾವು ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡೋ ಎಷ್ಟು ಕೇಳ್ತೀನಿ ಕೊಡು ನಾನು ಮಾಡಿರೋದು. ಸಹಿತ ಚೆನ್ನಾಯ್ತಾ? ಸೂಪರ್. ಹಾಂ ಹಾಂ ಮಮ್ಮಿ ಚೆನ್ನಾಯ್ತಾ? ಚೆನ್ನಾಯ್ತು. ಸೆಪ್ಪೆ ಒಂಚೂರು ಸಾಂಬಾರು ಎಲ್ಲ ಚೆನ್ನಾಗಿತ್ತು. ಹೂ ಕಣೆ ಒಂಚೂರು ಸೆಪ್ಪೆ ಅಲ್ವಾ ಮಮ್ಮಿ? ಒಂಚೂರು ಸೆಪ್ಪೆ ಚೆನ್ನಾಯ್ತಾ ಕುಳ್ಳ? ಬೇಡ ಸುಮ್ಮನೆ ಬೇಸ್ತಾ ಇರ್ತೀರಾ? ಏನು ಇಷ್ಟ ಆಗ್ತೈತೆ ನಿಮಗೆ? ಕಾಳು ನನ್ನ ಫೇವ್ರೇಟ್ ಅಷ್ಟೇ ನಮಗೆ. ಯಾವುದು ಚೆನ್ನಾಗಿದೆ? ಚೆನ್ನಾಗೈತೆ ಎಲ್ಲಕ್ಕಿಂತ ಆಯ್ತು. ಇದು ನೋಡ್ತೀನಿ. ಟೇಸ್ಟ್ ಮಾಡಿ.
ಪೆಪ್ಪರ್ ಚಿಕನ್ ಅಂತ ಮಾಡಿದ್ದೀನಿ. ಗ್ರೇವಿ ಜಾಸ್ತಿ ಇರಲಿ ಅಂದ್ಬಿಟ್ಟು ಮಾಡಿದ್ದೀನಿ. ತಿಂದಲ್ಲ ಅದಾಗಲೇ ಟೇಸ್ಟ್ ಮಾಡಿದೆ ಬೆಳಗ್ಗೆನೆ. ಚೆನ್ನಾಯ್ತಲ್ಲ? ಮುದ್ದೆ ಬಿಡ್ಕೊತೀನಿ. ನಿಂಬೆ ಹಣ್ಣು ಹಾಕಬೇಕು. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಮಧ್ಯಾಹ್ನ ಯಾರೂ ಜಾಸ್ತಿ ನೆಂಟರು ಬರಲಿಲ್ಲ. ಮಧ್ಯಾಹ್ನ ಕೇಳಿರಲಿಲ್ಲ, ಸಂಜೆ ಊಟ ಕೇಳಿದ್ದು. ನಮ್ಮ ಅತ್ತೆ ನಮ್ಮ ಮಾವ ಊಟ ಮಾಡ್ಕೊಂಡು ಹೋದ್ರು, ನಮ್ಮ ತಾತ. ಸೊ ಇವಾಗ ಬರೋರು ಇವಾಗ ಬರ್ತಾರೆ. ಅವರಿಗೆ ಬಿಸಿ ಮುದ್ದೆ ಮಾಡಬೇಕು. ಅದು ಶಾಂತಾಂಟಿಗೂ ಹೇಳಿದ್ವಿ, ಶಾಂತಾಂಟಿ ಬಂದಿಲ್ಲ, ಅವ್ರ ಯಜಮಾನ್ರು ಬಂದಿದ್ದಾರೆ ನನ್ನ ಜೊತೆ. ಸೊ ಅವ್ರಿಗೆ ಊಟ ಕೊಡೋಕ್ಕೆ ಸಾಂಬಾರು ಬಿಸಿ ಮಾಡ್ತಾ ಇದ್ದೀವಿ. ಒಂದು ಇದು ಮಾಡಬೇಕಾಯ್ತು ಮುದ್ದೆ ಹೆಸರಿಗೆ. ಅದು ಕೈ ನೀರು ಕೊಡಕ್ಕೆ ಯಾವ ಕಾಳು ಬರಿ ಕಾಳು ಬರಿ ಕಾಳಲ್ಲ ಮುದ್ದೆಲ್ಲ ಖಾಲಿ ಮಧ್ಯಾಹ್ನ ಮಾಡಿದ್ದು. ಕಾವು ಗೋಲಿದ್ರೆ ತಿರ್ಗ್ಬೋದು ಚೆನ್ನಾಗಿ. ಅದು ಇಟ್ಕೊಳಕ್ ಹಾಕಲ್ ಕಾವಲ್ಲ ಆ ಕಡೆ ತೆಗಿಬೇಕಾದ ಆ ಕಡೆ ಏನು ಹೇಳು ಚಂದ ಆಯ್ತು, ಚಂದ ಒಟ್ಟಿಗೆ ಆ ಕಡೆ ಕಪ್ಪಿ ತೆಗಿಬೇಕು. ಈ ಕಡೆಯಿಂದ ಕುತ್ಕೊಳಕ್ಕದ ಐಟ್ ಆಯ್ತಲ್ಲ ಅಲ್ಲಿ. ನೆಂಟರೆಲ್ಲ ಬಂದಿದ್ರು. ಸೊ ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ರು. ಮುದ್ದೆ ಖಾಲಿ ಆಯಿತು, ಹಾಗಾಗಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಕಾಯ್ಕೆತ ಮಾಡುವ ಕಾವಿಗೆ ಬಾಗಿಲಿದ್ದರೆ ಇರ್ತೀಯ. ಗಮ್ ಥರ ಐತೆ, ಗಮ್ ಥರ ಐತೆ. ಚೆನ್ನಾಯ್ತಾ ಗೈಸ್? ಊಟ ಎಲ್ಲ ಆಯ್ತು. ಸೈಕೋ ನನ್ನ ಮಗನಾಗ ಬಿಡಿ ಆಯ್ಕೊಂಡೇನಲ್ಲ ಆಯ್ಕೊ ಅಂತ ಹೇಳ್ತಿದ್ದೆ ನಾನು. ಸೈಕೋ ಎತ್ತಿರೋರು ದೊಡ್ಡ ಸೈಕೋ. ಎಲ್ಲ ಕಣ ನಮ್ಮ ಭಾವಂದೆಯಿಂದ ನಮ್ಮ ಭಾವ ಲೇಟಾಗಿ ಊಟಕ್ಕೆ ಬಂದು ಇವಾಗ 12 ಗಂಟೆಲಿ ಎಲ್ಲಡಿಕೆ ಹಾಕುತ್ತಾ ಇದ್ದೀವಿ. ನಮ್ಮ ಮನೆಯವರು ಲೇಟಾಗಿ ಬಂದಿದ್ರು. ಅವರಿಗೆ ನೀವು ತಾಪ್ಲಿನ ಹೊತ್ಕೊಂಡ್ಬಂದ ಊಟ ಕೊಟ್ಟು ನಾವಿವಾಗ ಊಟ ಮಾಡ್ತಾ ಇದೀವಿ. ಏನ್ ತಪ್ಲಿನ ಸಪ್ಲೈ ಮಾಡ್ತಾವಳ ಅವಾಗ್ಲಿಂದ ಸವಿತಾ. ಸಾರಿ, ನಾವ್ ಎಲ್ಲಡಿಕೆ ಹಾಕೋತಾ ಇದೀವಿ. ಸುಳ್ಳು ಸಾಕೋಗ್ಲಿ ಅಂತ ಮಾಡಿದ್ವಿ. ಕಳ್ಳೆಲ್ಲ ಸುಟ್ಟೋಗ್ಲಿ ಅಂತ ತಣ್ಣಗಿರೋ ಕುಡಿತೀಯ ಹೋಗತ್ತೆ ಸುಬ್ಲ ತೆಗಿ. ಎಲ್ಲಕ್ಕಿ ಕೈ ಜಾಸ್ತಿ ಈಟು. ಏನು ರೈಟು ಜಾಸ್ತಿನೇ ಈಟ್ಗಿಂತ. ಎಲೆ ಎಲೆ ಚೆನ್ನಾಗಿ ಎಲೆನೂ ಎಷ್ಟು ಚೆನ್ನಾಗಿ ನೋಡಿ ಅಮ್ಮ, ಎಷ್ಟು ಚೆನ್ನಾಗಿ ನೋಡಿ ಅಮ್ಮ. ಆಮೇಲೆ ಎಲೆನೂ ಸ್ವಾಟ್ ಹರ್ಕೊಂಡು ಯಾವ ಎಲೆಗೆ ಹೋಗಿ ಅದೇನೆ ನನ್ನ ಮಗಳು ಬರ್ತಾಳೆ ಎಲ್ಲಡಿಕೆ ಹಾಕೊಂಡು ಏದೋ ಉಸಿರು ಮೇಕಡೆ ಎಷ್ಟು ನಿಧಾನ ನುಂಗ್ತೀನಿ ಇವಾಗ. ಅವ್ನು ಗಪ್ಪಕ್ಕಂತ ನುಂಗ್ತೀನಿ. ಅವ್ಳು ಒಂದು ಏಳು ಅಂತ ತೋರ್ಸ್ಕೊಬಿಟ್ಲೇನೆ ಕಡೆಗೆ ಚಿದ್ರಲ್ಲೇ ಹಂಗೆ ಯಾವತ್ತ ಅಡ್ಡ ಎಲೆ ಅರಿಬೇಡ. ಅಯ್ಯೋ ಆಯ್ತಲ್ಲ ಕಲ್ಲು. ಅಯ್ಯೋ ಅದ್ ಹೆಂಗ ಹಿಂಗ್ ಮಡ್ಚಿ ಬಿಡ ಮಾಡ್ಕೊಡ್ತಾರಲ್ಲ ಹಂಗ ಮಾಡು. ಎಲ್ಲಕ್ಕೆ ಯಾರು ಕೆಂಪಗಾಗುತ್ತೆ ಅಂತ ಚಾಲೆಂಜ್. ಬಾಗಿಲು ತೆಗೆದು ಬಂದೆ ಹೋಗಿ ಇನ್ನೊಂದು ಮಕ್ಕಳು ಒಸಿ ಎಲ್ಲ ಕುದೀತೈತೆ ಸಾರು.
ಕುಯ್ದು ಆಫ್ ಮಾಡಿ ಮಟನ್ ಎಲ್ಲ ಬೆಂದೋಗ್ಬಿಡುತ್ತೆ. ಊಟ ಮಾಡಿದ್ರು ಶುಕ್ರವಾರಕ್ಕೆ ಹಾಕಲ್ಲ. ಇನ್ನೊಂದ್ಸಲ ಮನೆ ಕಬೇಕಾದ್ರೆ ಬಿಸಿ ಮಾಡಿ ಇಡ್ಬೇಕಿಲ್ಲ, ಈ ಶೆಕೆಲ್ ಅನ್ಸೋಗುತ್ತೆ. 12 ಗಂಟೆ ಐತೆ, ಏನು ಇಟ್ಟು ಎಲ್ಲ ಕೂತಿದ್ರಲ್ಲ. ಏಕಾಸ್ ನಮ್ಗೂ ಹಾಕೊಡ್ತೀನಿ ಬಾ, ತೊಟ್ಟಾಗ ಕೊಡ್ತೀನಿ ಬಾ. ನೆನ್ನೆ ದಿನ ಹಾಕ್ಬಿಡ್ರಿ. ಬೋಲಿ ಮೇಳು. ಇವತ್ತು ಒಳ್ಳೆ ರೆಸ್ಟರ್ ಆಯ್ತು ಏಮಿ ನಿಂಗೆ. ಅಷ್ಟುಂಡ್ರಲ್ಲ ಒಳ್ಳೆ ಫ್ರೀ, ಇವತ್ತು ಫ್ರೀ ಬರ್ಡ್ ಮಾಡಿದ್ವಿ. ಪಾತ್ರೆ ತೊಳ್ದೆ. ಅಮ್ಮ ಯಾರು ಜಾಸ್ತಿ ಆಯ್ತು ಮನೆ? ಈಗಳಂತೂ ಸುಣ್ಣ ಹಾಕಿದ್ಮೇಲೆ ರೆಡ್ ಆಯ್ತು ಉಳ್ದು ಕೂಡ ಬಿಸಿ ಕುಡಿತೀರಲ್ಲ. ರೆಡ್ ಆಗಿ ಜಾಸ್ತಿ ಆದ್ರೆ ದುಡ್ಡಿಟ್ಟವ್ರೆ ಅಂತ. ದುಡ್ಡಿಟ್ಟವ್ರೆ ಅಂತಲ್ಲ, ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ. ಅದ ಇದ ಮಮ್ಮಿ ನನ್ ಗಂಡ ಪ್ರೀತಿನೇ ಮಾಡಕ್ಕ ನಾಳೆ ಹೋಗಿ ಕ್ಲಾಸ್ ತಾತೀನಿ, ಯಾಕೆ ಪ್ರೀತಿ ಮಾಡ್ತಾ ಇಲ್ಲ ನೀನು? ನಮ್ ತಂಗಿ ಹೇಳಿತ್ತು ಅಂದ್ಬಿಟ್ಟಿಯ. ಬರೋದು ಹಬ್ಬಕ್ಕೆ ಬಂದು ಮಾಡಕ್ಕೆ ಕೆಲ್ಸ ಇಲ್ವಾ? ಇದಾಗಲ್ಲ ಯಾಕೆ ಅವ್ಳು ಹೇಳ್ಬಿಟ್ಲು, ಕೇಳ್ಬಿಟ್ಟು ಹೇಳ್ಬಿಟ್ಲು, ಇವಳು ಬಂದು ಕೇಳ್ಬಿಟ್ಲು ಇವಳು. ಆಯ್ತಂತ ಹೇಳ್ಬಿಡ್ತಾನೆ. ಅವಳಿಗೆ ಹೇಳಿದ್ನಂತ. ಅಯ್ಯೋ, ನಮ್ಗೆ ಯಾರು ಇಷ್ಟಪಡಲ್ಲ, ನಮ್ಗೆ ಯಾರು ಇಲ್ಲ ಇಷ್ಟಪಡಕ್ಕೆ. ಇದೇ ಕೂತೈತೆ ನಂಗೆ, ಅದೇ ಹೇಳಕ್ಕೆ ಯಾಕಂದ್ರೆ ಎಲ್ಲ ಕಡೆಗೂ ಕ್ಯಾಬ್ರಿ. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಓಕೆ, ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಈಗ ಮನೆ ಕಡೆ ಈಗ ಆಡ್ಸೋದೇ ಬೇಡ, ಹೀಗೆ